ಸಿದ್ದರಾಮಯ್ಯಗೆ ಈಗ ಶುರುವಾಯಿತು ಮೇ ತಿಂಗಳ ಢವಢವ. ಮೇ ತಿಂಗಳಲ್ಲಿ ಏನು ತೀರ್ಮಾನ ಆಗುತ್ತೋ ಅನ್ನುವಂಥ ಭಯ ಕಾಡ್ತಾ ಇದೆ ಅಂತ ಅನಿಸುತ್ತೆ ಸಿದ್ದರಾಮಯ್ಯ ಅವರಿಗೆ. ಪಂಚರಾಜ್ಯಗಳ ರಿಸಲ್ಟ್ ಆದ ಬಳಿಕ ಹೈಕಮಾಂಡ್ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ವೇಳೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಥವಾ ಏನು ಹೇಳ್ತಾರೆ ಅನ್ನುವಂಥ ಆತಂಕ ಇರಬಹುದು ಅನ್ನೋದು. ಹೈಕಮಾಂಡ್ ಬುಲಾವ್ ಇರುವಂಥ ಹಿನ್ನೆಲೆ ಸಿದ್ದರಾಮಯ್ಯ ಮಂಕಾಗಿದ್ದಾರೆ. ನೋಡಿ, ನೀವು ಗಟ್ಟಿಯಾಗಿ ಮಾತನಾಡಬೇಕು ಅಂತ ಸಿಎಂ ಆಪ್ತರು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ನಿನ್ನೆಯ ಮೀಟಿಂಗ್ ವೇಳೆ ಸಿಎಂಗೆ ಆಪ್ತ ಸಚಿವರ ಸಲಹೆ ಇದೆ, ನೀವು ಗಟ್ಟಿಯಾಗಿ ಮಾತನಾಡಬೇಕು, ಎಸ್ ಆರ್ ನೋ ಅಷ್ಟೇ ಇರಬೇಕು, ಇಲ್ಲದೆ ಹೋದರೆ ಕಷ್ಟ ಆಗತ್ತೆ ಅಂತ ಸಿಎಂಗೆ ಕಿವಿ ಮಾತು ಹೇಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಆಪ್ತರಿಂದ. ಸಿಎಂ ಸೈಲೆಂಟ್ನಿಂದಾಗಿ ಅವರ ಆಪ್ತ ಸಚಿವರು ಈಗ ಬೇಸರಗೊಂಡಿದ್ದಾರೆ. ಸಹಜವಾಗಿ ಸೈಲೆಂಟ್ ಅದರ ಅರ್ಥ ಹಿಂಟ್ ಇರುತ್ತೆ ಅಂತ. ಹೈಕಮಾಂಡ್ನಿಂದಾಗಿ ಏನೋ ಒಂದು ಹಿಂಟ್ ಬಂದಿರುತ್ತೆ, ನೀವು ಈ ರೀತಿಯಾಗಿ ಸೈಲೆಂಟ್ ಆಗಕ್ಕೆ ಹೋಗಬೇಡಿ, ನಾವು ನಿಮ್ಮ ಬೆಂಬಲವಾಗಿ ನಿಲ್ತೀವಿ, ಏನೇ ಇದ್ರೂ ಕೂಡ ಧೈರ್ಯವಾಗಿ ಮಾತನಾಡಿ ಅನ್ನೋ ರೀತಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಮೇ ತಿಂಗಳ ಅಂದರೆ ರಿಸಲ್ಟ್ ಆದ ಬಳಿಕ, ಎರಡು ರಾಜ್ಯದ ರಿಸಲ್ಟ್ ಆದ ಬಳಿಕ ಬಹುಶಃ ಕುರ್ಚಿಯ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆಯಾ? ಯಾಕೆ ಮಂಕಾಗಿದ್ದಾರೆ ಅಂತ? ಎಂ ಕುಮಾರ್, ಇದು ಕುರ್ಚಿ ಬದಲಾವಣೆ ಆಗತ್ತೆ ಅಂತ ಅನ್ನೋ ಒಂದು ಆತಂಕ ಒಂದ್ ಕಡೆ ಇದ್ರೆ, ಪಂಚರಾಜ್ಯಗಳ ಚುನಾವಣೆ ಬಳಿಕ ಅಂದ್ರೆ ಮೇ 20 ತಾರೀಕಿನ ಬಳಿಕ ರಾಜ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬುತ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲೊಂದ್ ಕಡೆ ಆತಂಕ ಇದೆ. 3 ವರ್ಷದ ನಂತರ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಹೇಳಬಹುದು ಅನ್ನೋದು ಒಂದು ವಿಷಯ ಇದ್ರೆ, ಎರಡನೇದಾಗಿ ಸಚಿವ ಸಂಪುಟ ಪುನರ್ರಚನೆಗೂ ಸಹ ಮುಹೂರ್ತ ನಿಗದಿ ಆಗ್ಬಹುದು. ಆ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂತ ಬೆಳವಣಿಗೆ ಬಗ್ಗೆ ಸಿದ್ದರಾಮಯ್ಯವರು ಆತಂಕಿತರಾಗಿದ್ದಾರೆ. ಹೀಗಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ವಲಯದ ಸುಮಾರು 20ಕ್ಕೂ ಜನ ಶಾಸಕರು ಖಾಸಗಿ ಒಂದು ಅಪಾರ್ಟ್ಮೆಂಟ್ ಸಭೆ ಸೇರಿ ಇದನ್ನೆಲ್ಲ ಚರ್ಚಿಸಿದ್ದಾರೆ. ಮುಖ್ಯಮಂತ್ರಿಗಳ ವರ್ತನೆ ಬಗ್ಗೆ ತಮ್ಮ ಆಪ್ತ ಬೆಂಬಲಿಗ ಶಾಸಕರಂತ ದಿನೇಶ್ ಗುಂಡೂರಾವ್ ಇರ್ಬೋದು ಅಥವಾ ಪರಮೇಶ್ವರ್ ಇರ್ಬೋದು, ಎಚ್ ಸಿಂಹದೇವಪ್ಪ, KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು, ಬೈರತಿ ಸುರೇಶ್ ಎಂದು ಸುಮಾರು 20ಕ್ಕೂ ಹೆಚ್ಚು ಜನ ಸಚಿವರುಗಳು ಮುಖ್ಯಮಂತ್ರಿಗಳಿಗೆ ಅಡ್ವೈಸ್ ಅನ್ನು ಮಾಡಿದ್ದಾರೆ. ನೀವು ಈ ರೀತಿಯಾಗಿ ಮಂಕಾಗಿ ಕೂತ್ಕೊಂಡ್ರೆ ಸರ್ಕಾರದ ವ್ಯವಸ್ಥೆ ನಡೆಯೋದು ಭಾರಿ ಕಷ್ಟ ಆಗುತ್ತೆ. ಪಕ್ಷ ಮತ್ತು ಸರ್ಕಾರವನ್ನ ಸಮನ್ವಯ ಮಾಡುವಂತದ್ದು ತುಂಬಾ ಮುಂದಿನ ದಿನಗಳಲ್ಲಿ ಕಷ್ಟ ಸಾಧ್ಯವಾಗುತ್ತೆ ಮತ್ತು ಅದರ ರಾಜಕೀಯವಾಗಿ ಅದರ ಲಾಭ ನಷ್ಟವನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಸಹ ಬೇರೆಯವರು ಮಾಡಬಹುದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಬೆಂಬಲಿಗರನ್ನ ಕೈ ಬಿಡೋದಿರ್ಬೋದು ಅಥವಾ ಬೆಂಬಲಿಗರನ್ನ ಬೆಂಬಲಕ್ಕೆ ನೀವು ನಿಲ್ಲದೆ ಇರುವಂತ ವಿಚಾರ ಇರ್ಬೋದು, ಈ ಮೊನ್ನೆ ಆದಂತ ಬೆಳವಣಿಗೆ ಆಗಿರ್ಬೋದು ಅಥವಾ ಮೈನಾರಿಟಿ ಪ್ರಕರಣಗಳಿರ್ಬೋದು, ಇವೆಲ್ಲದಿಂದ ಸಿದ್ದರಾಮಯ್ಯನವರ ಒಂದು ಬೆಳವಣಿಗೆಯನ್ನ ಅವರು ತುಂಬಾ ಹತ್ತಿರದಿಂದ ಗಮನಿಸಿರುವಂತ ಎಲ್ಲಾ ಸಚಿವರುಗಳು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ನೀವು ಈ ರೀತಿಯಾಗಿ ಹಿಂದೇಟನ್ನ ಹಾಕಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಭವಿಷ್ಯನೂ ಸಹ ಕಷ್ಟವಾಗುತ್ತೆ. ಹಾಗಾಗಿ ನೀವು ಸ್ಪಷ್ಟವಾಗಿ ರಾಹುಲ್ ಗಾಂಧಿಗೆ ಇರ್ಬೋದು, ಪಕ್ಷದ ವರಿಷ್ಠರಿಗೆ ಸ್ಪಷ್ಟವಾಗಿ ಸಂದೇಶವನ್ನ ನೀಡಿಬಿಡಿ, ನಾನು ಯಾವ್ದೇ ಕಾರಣಕ್ಕೂ ಅಧಿಕಾರವನ್ನು ಬಿಟ್ಕೊಡೋದಿಲ್ಲ ಅಂತ ಅನ್ನೋದನ್ನ, ಅಥವಾ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಕಂಡು ನಮ್ಮ ನಿಲುವುಗಳೇನಿರ್ಬೇಕು ಅಂತ ಬಗ್ಗೆ ನೀವು ಸ್ಪಷ್ಟವಾಗಿ ವರಿಷ್ಠರಿಗೆ ತಿಳಿಸಿ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಮತ್ತೆ ಎರಡನೇದಾಗಿ ನಾವು ಸಹ ನಿಮ್ಮ ಬೆನ್ನಿಗೆ ನಿಲ್ತೇವೆ, ನಾವು ಇದುವರೆಗೆ ನಿಮ್ಮ ಜೊತೆನಲ್ಲಿ ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದೇವೆ, ಇಷ್ಟು ವರ್ಷ ಬೇರೆ ಬೇರೆ ಪಕ್ಷ ತೊರೆದು ಕಾಂಗ್ರೆಸ್ ಬಂದು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ. ಈಗ ನೀವೇ ಇರ್ತಿ ನಮ್ಮನ್ನ ಕೈ ಬಿಟ್ಟರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಭವಿಷ್ಯ ಏನಾಗಬೇಕು ಅಂತ ಆತಂಕವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲಾ ಶಾಸಕರ ಸಚಿವರ ಅಭಿಪ್ರಾಯವನ್ನು ಪಡೆದಂತ ಮುಖ್ಯಮಂತ್ರಿಗಳು ನಾನು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ನಾನು ತಿಳಿಸ್ತೇನೆ ಅಂತ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಮೇ 10 ಬಳಿಕ ಈ ಒಂದು ರಿಸಲ್ಟ್ ಆದ ಬಳಿಕ ರಾಹುಲ್ ಗಾಂಧಿ ಅವರು ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಕರೆಸ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ. ಆ ಸಂದರ್ಭದಲ್ಲಿ ಎಲ್ಲವನ್ನೂ ಸಹ ಸ್ಪಷ್ಟವಾಗಿ ಮಾತನಾಡಿ ಸಚಿವ ಸಂಪುಟಕ್ಕೆ ಪುನರ್ರಚನೆಗೆ ಅಥವಾ ವಿಸ್ತರಣೆಗೆ ನಾನು ಅನುಮತಿಯನ್ನು ಪಡ್ಕೊಂಡು ಬರ್ತೇನೆ ಅನ್ನೋ ಭರವಸೆಯನ್ನ ಮುಖ್ಯಮಂತ್ರಿಗಳು ಎಲ್ಲ ಸಚಿವರಿಗೆ ನೀಡಿದ್ದಾರೆ. ಮತ್ತು DCM DK ಶಿವಕುಮಾರ್ ಅವರು ನಡೆಸಿರುವಂತ ಬೆಳವಣಿಗೆ ಇರ್ಬೋದು, ಅವರು ಸಹ CM ಸ್ಥಾನವನ್ನ ಪಡ್ಕೊಳ್ಳೇಬೇಕು. 2-3 ವರ್ಷ ಆಗಿದೆ, ಇನ್ನು ಉಳಿದಂತ 2 ವರ್ಷದ ಅವಧಿನಲ್ಲಿ ನಾನು CM ಆಗ್ಬೇಕು ಅಂತ ಆಸೆ ಏನಿದೆ. ಆ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು ಅಂತ ಬಗ್ಗೆನೂ ಸಹ ಚರ್ಚೆ ನಡೆಸಲಾಗಿದೆ. ಒಂದ್ ವೇಳೆ DCM ಅವರು ಏನಾದ್ರು ಆಫರ್ ಅನ್ನ ಕೊಟ್ಟರೆ ಅಥವಾ DCM ಅವರಿಗೆ ಅಧಿಕಾರವನ್ನು ಬಿಟ್ಕೊಡಿ ಅಂತೇನಾದ್ರೂ ರಾಹುಲ್ ಗಾಂಧಿ ಏನು ಸೂಚನೆ ಕೊಟ್ಟಿದ್ರೆ ನಿಮ್ಮ ನಿಲುವು ಏನಾಗ್ಬೇಕು ಅನ್ನೋದ್ ಬಗ್ಗೆ ಮತ್ತು ನಮ್ಮ ನಿರ್ಧಾರಗಳು ಏನಾಗಬೇಕು ಅಥವಾ ನಮ್ಗೆ ಯಾರು ಸಚಿವ ಸ್ಥಾನ ಕೊಡೋದಿರ್ಬೋದು ಅಥವಾ KPC ಅಧ್ಯಕ್ಷ ಸ್ಥಾನ ಇರ್ಬೋದು,
ಅದ್ರ ಬಗ್ಗೆ ಏನ್ ಮಾಡಬೇಕು ಅನ್ನೋ ಬಗ್ಗೆನೂ ಸಹ ಒಂದಷ್ಟು ಚರ್ಚೆ ನಡೆಸಿದ್ದಾರೆ. ಸುಮಾರು 3-3.5 ಗಂಟೆಗಳ ಕಾಲ ಇಡೀ ಈ ಸುಮಾರು ರಾತ್ರಿ 10:30-11 ಗಂಟೆ ತನಕ ನಿರಂತರವಾಗಿ ಈ ಒಂದು ಸುದೀರ್ಘವಾಗಿ ಚರ್ಚಿಸಿ ತಮ್ಮ ನಿಲುವುಗಳನ್ನ ಸ್ಪಷ್ಟಪಡಿಸಿ ಅಂತ ಮತ್ತು ನಿಮ್ಮ ನಿಲುವುಗಳನ್ನ ರಾಹುಲ್ ಗಾಂಧಿಗೆ ಸ್ಪಷ್ಟಪಡಿಸಿ ಅಂತ ಎಲ್ಲ ಸಚಿವರು ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಎಲ್ಲೊಂದ್ ಕಡೆ ಇದ್ದಂತ ಆತಂಕವನ್ನ ಸಚಿವರುಗಳು ಬಗೆಹರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದರ ಸಚಿವರಿಗಿರುವಂತ ಆತಂಕವನ್ನ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಮುಂದೆ ಬಗೆಹರಿಸಬೇಕಾಗತ್ತೆ. ಹಾಗಾಗಿ ಮೇ 10 ತನಕ ಬಹುತೇಕ ಈ ಒಂದು ರಿಸಲ್ಟ್ ಆದ ನಂತರ ಇವೆಲ್ಲದಕ್ಕೂ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳುವಂತ ಒಂದು ಸಾಧ್ಯತೆ ಇದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.